ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ನಿನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಕೃಷ್ಣಂ ಪ್ರಣಯ ಸಖಿ ಮೂವಿ ರಿಲೀಸ್ ಆಗಿತ್ತು. ಕಾರಣಾಂತರಗಳಿಂದ ನಿನ್ನೆ ಮೂವಿ ನೋಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಸಿನಿಮಾನ ನೋಡ್ಕೊಂಡ್ಬಂದು ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀನಿ. ಕಂಟೆಂಟಿಗೆ ಹೋಗೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗ್ಬಿಡೋಣ. ಸ್ನೇಹಿತರೆ, ಕೃಷ್ಣಂ ಪ್ರಣಯ ಸಖಿ ಮೂವಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವು ಗಮನಿಸಿರ್ತೀರಾ, ಇವತ್ತಿನ ಮಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಎರಡೇ ಮಾತು, ಒಂದು ಭೀಮಾ, ಇನ್ನೊಂದು ಕೃಷ್ಣಂ ಪ್ರಣಯ ಸಖಿ. ಇವತ್ತಿಗೆ 18 ವರ್ಷದ ಹಿಂದೆ ಅಂದರೆ 2006 ಮತ್ತು 7ರಲ್ಲಿ 2006 ಡಿಸೆಂಬರ್ 29ರಂದು ಮುಂಗಾರು ಮಳೆ ಮೂವಿ ರಿಲೀಸ್ ಆಗಿತ್ತು. 2007 ಫೆಬ್ರವರಿ 23ರಂದು ದುನಿಯಾ ರಿಲೀಸ್ ಆಗಿತ್ತು. ನಮ್ಮ ದುನಿಯಾ ವಿಜಯ್ ಅವರಾಗಿರ್ಬೋದು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಿರ್ಬೋದು ಆಗ ತಾನೇ ಸಿನಿರಂಗಕ್ಕೆ ಕಾಲಿಟ್ಟು ಕನ್ನಡ ಚಿತ್ರರಂಗವನ್ನು ಗೆದ್ದು ಒಂದು ದೊಡ್ಡ ಸಕ್ಸಸ್ಸನ್ನು ಪಡೆದಿದ್ರು. ಇವತ್ತಿಗೂ ಕೂಡ ನಾವು ಮುಂಗಾರು ಮಳೆ ಮತ್ತು ದುನಿಯಾ ಸಿನಿಮಾವನ್ನು ನೆನೆಸ್ಕೊಳ್ತೀವಿ. ಅದೇ ರೀತಿ ಇವತ್ತು ಸ್ಯಾಂಡಲ್ವುಡ್ಡು ತೀರಾ ಸಂಕಷ್ಟದ ಸಮಯದಲ್ಲಿರಬೇಕಾದ್ರೆ, ಯಾರು ಥಿಯೇಟ್ರ್ ಕಡೆ ಮುಖ ಮಾಡ್ತಾ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಭೀಮಾ ಬಂದು ಜನಗಳನ್ನು ಥಿಯೇಟ್ರಿಗೆ ಎಳೀತು. ಅದೇ ರೀತಿ ಈಗ ಕೂಡ ಕೃಷ್ಣಂ ಪ್ರಣಯ ಸಖಿ ಮೂವಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನಗಳನ್ನ ಕಾಣ್ತಾ ಇದೆ. ಮುಳುಗೋಗ್ತಿರುವಂಥ ಸ್ಯಾಂಡಲ್ವುಡ್ನ ಈ ಎರಡು ನಾಯಕ ನಟರು ಎತ್ತಿ ಹಿಡಿದಿದ್ದಾರೆ. ಆ 18 ವರ್ಷ ಹಿಂದೆ ಒಟ್ಟಿಗೆ ತಮ್ಮ ಸಿನಿ ಕರಿಯರ್ನ ಸ್ಟಾರ್ಟ್ ಮಾಡಿದ ಈ ಇಬ್ಬರು ನಟರು ಈಗ ಮತ್ತೆ ಮುಖಾಮುಖಿಯಾಗಿರುವುದು ನಮ್ಮ ಸ್ಯಾಂಡಲ್ವುಡ್ನ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಸಂಪೂರ್ಣವಾದ ಕುಟುಂಬ ಕೂತು ನೋಡುವಂಥ ಒಂದು ಮ್ಯೂಸಿಕಲ್ ಮೂವಿ. ಸಂಗೀತ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವೇನು ಟಿಕೆಟಿಗೆ ದುಡ್ಡು ಕೊಟ್ಟು ಹೋಗಿರ್ತೀರೋ ಅದು ಆ ಸಾಂಗ್ಗಳನ್ನು ಕೇಳೇ ಆ ದುಡ್ಡು ವಾಪಸ್ ಬಂದ್ಬಿಡುತ್ತೆ. ಇನ್ನು ಸಿನಿಮಾಕ್ಕೆ ಮತ್ತೊಂದು ಧನಾತ್ಮಕ ಅಂಶ ಏನು ಅಂದರೆ ಕಾಮಿಡಿ. ನಮ್ಮ ರಂಗಾಯಣ ರಘು ಅವರಾಗಿರ್ಬೋದು, ಸಾಧು ಕೋಕಿಲ ಅವರಾಗಿರ್ಬೋದು ಮತ್ತು ನಮ್ಮ ಕುರಿ ಪ್ರತಾಪ್ ಅವರಾಗಿರ್ಬೋದು, ಇವರೆಲ್ಲ ಮಾಡೋ ಕಾಮಿಡಿ ತುಂಬಾ ಜನಗಳನ್ನ ಸೆಳೆಯುತ್ತೆ ಮತ್ತು ರಂಗಾಯಣ ರಘು ಅವ್ರನ್ನ ಅತಿಯಾಗೆ ಬಳಸ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ನಾನು ಕಡಿಮೆ ಇಲ್ಲ ಅಂತ ಗಣೇಶ್ ಅವರು ಕೂಡ ಕಾಮಿಡಿ ಮಾಡೋದು ಸಿನಿಮಾಕ್ಕೆ ಪ್ಲಸ್ ಆಗುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋಕ್ಕೆ ತುಂಬ ಒಂದು ರೀತಿ ಕಂಫರ್ಟಬಲ್ ಅನಿಸುತ್ತೆ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬಂದರೆ, ಸ್ಟೋರಿ ಟೆಲ್ಲಿಂಗ್ ಒಂಚೂರು ಯುನೀಕಾಗಿ ಮಾಡ್ಬೋದಿತ್ತು. ಅಂದರೆ ಅವರ ವೇ ಆಫ್ ಥಿಂಕಿಂಗಿಗೆ ಅವ್ರು ಮಾಡಿರ್ತಾರೆ. ಆದರೆ ಇಂದಿನ ಮಟ್ಟಿಗೆ ಪ್ರೇಕ್ಷಕರಿಗೆ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಒಂದು ಸಂಪೂರ್ಣ ಕುಟುಂಬ ಕೂತು ನೋಡೋವಂಥ ಮೂವಿ 2.5 ಗಂಟೆ ನಿಮಗೆ ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಿಲ್ಲ. ನೀವು ಕೊಡೋ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ದಯವಿಟ್ಟು ಈ ಸಿನಿಮಾನ ಪೈರಸಿಲ್ ನೋಡಿದ್ರೆ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಭೀಮಾ ಸಿನಿಮಾನೂ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿದೆ. ಆ ಸಿನಿಮಾನೂ ಕೂಡ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಇದೇ ರೀತಿ ನಿಮ್ಮ ಸಪೋರ್ಟು ಸ್ಯಾಂಡಲ್ವುಡ್ ಕಡೆನೇ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.